ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್ ಚಾರ್ಮಾಡಿ. ಯಕ್ಷ ಪಯಣದ ಈ ಹಿಂದಿನ ಎಲ್ಲ ಸಂಚಿಕೆಗಳಿಗೂ ಕೂಡ ಒಳ್ಳೆಯ ರೀತಿಯ ಪ್ರೋತ್ಸಾಹವನ್ನು ನೀಡಿದ್ದೀರಿ. ಹಾಗೆಯೇ ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಯಕ್ಷ ಪಯಣದ ಅನುಭವವನ್ನು ಹಂಚಿಕೊಳ್ಳುವುದಕ್ಕಿರುವಂಥವರು ಯಕ್ಷ ಕಿರೀಟಿ ಅಂತ ಹೇಳಿ ಬಿರುದನ್ನ ಪಡೆದಂತಹ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮದೇ ಆಗಿರುವಂತಹ ಅಭಿಮಾನಿ ವರ್ಗವನ್ನು ಹೊಂದಿರುವಂತಹ ಶ್ರೀಯುತ ಸುಬ್ರಾಯ ಹೊಳ್ಳರು ಕಾಸರಗೋಡು ಇವರ ಸಂದರ್ಶನವನ್ನ ಇಂದಿನ ಸಂಚಿಕೆಯಲ್ಲಿ ನೀವು ನೋಡುವುದಕ್ಕಿದ್ದೀರಿ. ಮೊದಲನೆಯದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕರೆ ಮಾಡಿದಾಗ ಪ್ರೀತಿಯಿಂದಲೇ ಒಪ್ಪಿಕೊಂಡಿದ್ದೀರಿ. ನಿಮ್ಮದೇ ಆಗಿರುವಂತಹ ಅಭಿಮಾನಿ ವರ್ಗದವರ ಮೆಸೇಜ್ಗಳು, ಕಾಲ್ಗಳು ನನಗೆ ಬಹಳಷ್ಟು ಬರ್ತಾ ಇತ್ತು, ಹೊಳ್ಳರ ಸಂದರ್ಶನವನ್ನ ಮಾಡಿ ಅಂತ ಹೇಳಿ. ಹಾಗಾಗಿ ನಾನು ಪ್ರೀತಿಯಿಂದಲೇ ನನಗೆ ಮಾಡಬೇಕಿತ್ತು, ಆದರೆ ನೀವು ಮೇಳ ತಿರುಗಾಟದಲ್ಲಿದ್ದ ಕಾರಣದಿಂದಾಗಿ ಸ್ವಲ್ಪ ತಡ ಆಯಿತು ಅಂತ ಹೇಳಿ. ನಿಮ್ಮ ಯಕ್ಷ ಪಯಣದ ಎಲ್ಲ ಅನುಭವಗಳ ವಿಚಾರಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಸುಬ್ರಾಯ ಹೊಳ್ಳರು ಮೂಲತಃ ಎಲ್ಲಿಯವರು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅನ್ನುವಂಥದ್ದೇನು, ಏನು ಶಿಕ್ಷಣವನ್ನ ಪಡೆದಿದ್ದೀರಿ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು ಅಂತ ಹೇಳಿ. ನಾನು ಬಾಲ್ಯದಿಂದಲೇ ಪ್ರಾರಂಭ ಮಾಡ್ಬೇಕಷ್ಟೇ. ಹೌದು, ಅದೇನೆ. ನನ್ನ ಊರು ಅಂದ್ರೆ ಕಾಸರಗೋಡು. ಯಕ್ಷಗಾನದ ಪಿತಾಮಹನಾದಂತ ಪಾರ್ಥಿಸುಬ್ಬನ ಊರು, ಇವೆಲ್ಲ ಗೊತ್ತಿದ್ದ ಹಾಗೆ. ಕುಂಬಳೆಯಿಂದ ಸ್ವಲ್ಪ ದೂರ ಕಾಸರಗೋಡು. ಅಂದ್ರೆ ಕಾಸರಗೋಡಿನಲ್ಲಿ ಎಷ್ಟೋ ಮಂದಿ ಯಕ್ಷಗಾನ ಕಲಾವಿದರು ಆಗಿ ಹೋದಂತ ಒಂದು ಪುಣ್ಯ ಭೂಮಿ ಅದು. ನಾವು ಮೂಲತಃ ಅಂದ್ರೆ ಆಸ್ತಿ ಪಾಸ್ತಿ ಇತ್ತೆಲ್ಲ ಇದ್ದವರೇ ನನ್ನ ತಂದೆಯವರು. ಆದ್ರೆ ಅಜ್ಜನ ಕಾಲದಿಂದ ಅದೆಲ್ಲವನ್ನು ದಯವಾದಿಗಳಿಗೆ ಬಿಟ್ಟು ಕೊಟ್ಟು ಕಾಸರಗೋಡು ಅಂತ ಹೇಳುವ ಒಂದು ಪಟ್ಟಣ ಪೇಟೆಗೆ ಬಂದ್ರು. ಅಲ್ಲಿಂದ ಸಿರಿಬಾಗಿಲು ನಮ್ಮದು ಮೂಲ, ಸಿರಿಬಾಗಿಲು ನೀರಾಳ ಗ್ರಾಮ ಅಂತ. ಅಲ್ಲಿ ನಮ್ಮ ಈಗಲೂ ನನ್ನ ದಾಯವಾದಿಗಳ ಅಣ್ಣಂದಿರೆಲ್ಲ ಇದ್ದಾರೆ, ದೊಡ್ಡಪ್ಪನ ಮಕ್ಕಳೆಲ್ಲ. ಪೇಟೆಗೆ ಬಂದಂತ ನನ್ನ ಅಜ್ಜ ಒಂದು ಚಿಕ್ಕ ಹೋಟೆಲ್ ಪ್ರಾರಂಭ ಮಾಡಿ ಅಲ್ಲಿ ಅದರಿಂದ ಜೀವನ ಉದರಂಬರನ್ನ ಸಾಗಿಸ್ತಾ ಇದ್ರು. ಅಂತ ದೊಡ್ಡ ಹೇಳುವಷ್ಟು ಶ್ರೀವಂತಿಕೆ ಏನಲ್ಲ. ಯಾವ ಬ್ರಾಹ್ಮಣನ ಕತೆ, ಒಬ್ಬನ ಕತೆ ಹೇಳುವಾಗ ಉಂಟಲ್ಲ, ಒಂದಾನೊಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದದಾಗಿ ಅದನ್ನು ಮುಂದುವರಿಸಿಕೊಂಡು ಮತ್ತೆ ನಮ್ಮ ಅಜ್ಜಿ ಹೋದ್ರು. ಆಮೇಲೆ ನನ್ನ ತಂದೆಯವರು ಚೆನ್ನೈಯಲ್ಲಿ ಅಲ್ಲಿ ಎಲ್ಲ ಹೋಟ್ಲ್ ಕೆಲಸ ಮಾಡ್ತಾ ಇದ್ದವರು. ಬಾಲ್ಯದಲ್ಲಿ 9ನೇ ಕ್ಲಾಸಿನಲ್ಲಿ 9ನೇ ವರ್ಷದಲ್ಲಿ ನನ್ನ ತಂದೆಯವರು ಊರು ಬಿಟ್ಟಿದಾರಂತೆ. ಕಡು ಬಡತನ, ದುಡಿಮೆಗಾಗಿ. ಆಮೇಲೆ ಊರಿಗೆ ಬಂದು ತಂದೆಯವರು ಮುಂದೆ ಮಾಡ್ತಿದ್ದಂತ ಹೋಟ್ಲು ಅದನ್ನೇ ನನ್ನ ತಂದೆಯವರು, ಆಮೇಲೆ ನನ್ನ ತಂದೆಯವರ ತಮ್ಮ, ನಾವು ಚಿಕ್ಕಪ್ಪ, ಹಾಗೆ ಬೇರೆ ಬೇರೆ 2 ಹೋಟೆಲ್ ಮಾಡಿ ಹಾಗೆ ಜೀವನ ಮಾಡ್ತಾ ಇದ್ರು. ಹೋಟೆಲ್ ಉದ್ಯಮ ಹಾಗೆ. ಮತ್ತೆ ನಾವು ಬಾಲ್ಯದ ಆರಂಭದಲ್ಲಿ ಕಂಡದ್ದು ಅದನ್ನೇ. ಹೋಟೆಲು ನಿತ್ಯ ಕಷ್ಟಪಡುವುದು, ಬಡಿಸುವುದು, ಅಡುಗೆ ಮಾಡುವುದು, ಕ್ಲೀನ್ ಮಾಡುವಂಥದ್ದು, ತೊಳೆಯುವ, ಇದನ್ನು ನೋಡ್ತಾ ಬೆಳೆದದಲ್ವಾ. ದೊಡ್ಡ ನಾನು ಲೆಕ್ಕಾಚಾರ ಮಾಡಿದೆ, ನಾವೊಂದು ದೊಡ್ಡ ಶ್ರೀಮಂತಿಗೆ ಮಟ್ಟಕ್ಕೆಲ್ಲ ಹೋಗ್ಲಿಕ್ಕಿಲ್ಲ ಅಂತ ಆ ಕಾಲದಲ್ಲಿ. ನಾನು ಅಷ್ಟೇ ದೊಡ್ಡ ಕನಸೆಲ್ಲ ಕಾಣಲಿಲ್ಲ ಅಂದ್ರೆ ಕಾಣುವಂತ ಸ್ಥಿತಿಯಲ್ಲಿ ಇಲ್ಲ ನಾವು. ಅಂದ್ರೆ ಶಾಲೆಗೆ ಹೋಗುವಾಗ ತಂದೆಯವರೊಟ್ಟಿಗೆ ಹೋಟ್ಲು ಕೆಲಸಕ್ಕೂ ನಾವು ಸೇರ್ಬೇಕಿತ್ತು. ನನಗೆ ಮೊದಲು ಎಷ್ಟೋ ಸಲ ಹೇಳಿದ್ದೇನೆ ಈ ವಿಷಯ. ಹಾಗೆ ಶಾಲೆಗೆ ಹೋಗುವಾಗಲೂ ಹಾಗೆ ಮಧ್ಯಾಹ್ನ ಬಂದ ಕೂಡಲೇ ಸ್ವಲ್ಪ ಬಡಿಸಬೇಕು ಹೋಟ್ಲಲ್ಲಿ, ಮತ್ತೆ ಊಟ ಮಾಡಿಕೊಂಡು ಓಡ್ಬೇಕು ಶಾಲೆಗೆ. ಶಾಲೆ ಅಂದ್ರೆ ದೂರ ಇರ್ಲಿಲ್ಲ, ಹತ್ತಿರ, ನಮಗೆ ಮನೆ ಹತ್ತಿರ ಶಾಲೆ, ಪೇಟೆ ಆದ ಕಾರಣ. ಹಾಗೆ ಮತ್ತೆ ಒಮ್ಮೊಮ್ಮೆ ನಾನು ಊಟ ಮಾಡದೆ ಶಾಲೆಗೆ ಓಡಿದ್ದುಂಟು ಮಧ್ಯಾಹ್ನ ಎಷ್ಟೋ ಸಲ. ಹಾಗೆ ಮತ್ತೆ ಸಾಯಂಕಾಲ ಬಂದು ಇದ್ರೆ ಊಟ ಮಾಡುದು, ಇಲ್ಲದೆ ಏನಾದ್ರು ತಿಂಡಿ ಹೀಗೆ ಮಾಡಿಕೊಂಡು ಹಾಗೆ ಜೀವನ ಮಾಡ್ತಿದ್ದದು. ಕೊನೆಗೆ ಆಗುವಾಗ ನಮ್ಮ ಹೋಟ್ಲಲ್ಲಿ ಮಾತ್ರ ಮಧ್ಯಾಹ್ನದ ಹೊತ್ತಿಗೆ ಫುಲ್ ರಶ್, ಒಳ್ಳೆ ವ್ಯಾಪಾರ. ಹಾಗಾಗಿ ನನ್ನ ತಂದೆಯವರು ನಾವು 10 ಮಕ್ಕಳು. ಈ 10 ಮಕ್ಕಳನ್ನು ಹೋಟ್ಲ ಇದ್ರಲ್ಲೇ ನಮ್ಮ ತಂದೆಯವರು ಸಾಕಿ ದೊಡ್ಡದು ಮಾಡ್ತೀವಿ. ಪಾಪ ತುಂಬಾ ಕಷ್ಟಪಟ್ಟಿದ್ದಾರಪ್ಪ ಪಾಪ. ಆವಾಗ ನಾನು ಮತ್ತೆ ಕೊನೆಗೆ ಈ ತಂದೆಯವರ ಅಸಹಾಯಕತೆ ನೋಡುವಾಗ, ನಾನು ಶಾಲೆಗೆ ಓಡುವಾಗಲೇ ರಶ್ ಇರ್ತದೆ, ಅವರೊಬ್ಬರೇ ಇದನ್ನು ನಿಭಾಯಿಸ್ಬೇಕು. ಕೆಲಸಕ್ಕೆ ಒಬ್ಬ ಇದ್ದ, ಇಲ್ಲ ಅಂತಲ್ಲ, ಅಂದ್ರೆ ಬಡಿಸುವಂತದ್ದನ್ನೆಲ್ಲ ಅವರೇ ಮಾಡ್ತಿದ್ದದ್ದು. ಹಾಗೆ ನಾನು ಇದನ್ನ ಒಳಗಿನಿಂದ ಬೇರೆ ನಮ್ಮೊಂದು ಹಾಲ್ನಲ್ಲಿ ಊಟ ಇತ್ತು ಶಾಲೆ ಮಕ್ಕಳಿಗೆಲ್ಲ, ಅಲ್ಲಿ ನನ್ನ ಅಮ್ಮ ಅದನ್ನು ನೋಡಿಕೊಳ್ತಿದ್ರು, ತಾಯಿ ಬಡಿಸ್ತಿದ್ರು ಎಲ್ಲ ನೆಲದಲ್ಲಿ ಕೂತು. ಎಷ್ಟೋ ಮಂದಿ ಮಕ್ಕಳಿಗೆ ತಂದೆಯವರು ಹೀಗೆ ಅನ್ನ ಹಾಕಿದವರು ಆ ಕಾಲದಲ್ಲಿ. ನಮ್ಮವರು ಪೈಕಿಯವರು ಬಂದು ಶಾಲೆಗೆ ಸೇರಿಸಿದ್ದೇನೆ ಮಕ್ಕಳನ್ನು ಅಂತ ತಂದೆಯವ್ರ ಹೇಳಿದ್ರೆ, ಆಯ್ತು ಬರ್ಲಿ, ಊಟಕ್ಕೆ ಬರ್ಲಿ ಮಧ್ಯಾಹ್ನ ಅಂತ ಹಾಗೆ ಬಡಿಸಿದ್ದಾರೆ ಎಷ್ಟೋ ಮಕ್ಕಳಿಗೆ. ಆ ಪುಣ್ಯ ಎಲ್ಲ ನಮಗೆ ಸಿಕ್ಕಿದೆ ಈಗ ತಂದೆಯವ್ರದ್ದು. ಈ ತಂದೆಯವರ ಅನಿವಾರ್ಯತೆ ಉಂಟಲ್ಲ, ಸಹಾಯಕತೆ, ಅಂದ್ರೆ ಒಂದು ಜನ ಒಟ್ಟಿಗೆ ಬೇಕೇ ಬೇಕು ಅಂತ ಹೇಳುವ ಸ್ಥಿತಿ ಇತ್ತು. ಒಬ್ಬರೇ ಕಷ್ಟ ಬರ್ತಾ ಇದ್ದಾರೆ, ಈಗ ಕಷ್ಟ ಆಯ್ತು ಶಾಲೆಗೆ ಹೋಗ್ಲಿಕ್ಕೂ. ಅದರಲ್ಲಿ ಹೋಗುದೇ ಇಲ್ಲ, ಮಂಡೆ ಓಡುದಿಲ್ಲ.
ಸಾಕು ಅಂತ ನಾನು ಮತ್ತೆ ನಾನೇ 8ನೇ ಕ್ಲಾಸ್ ಆಗೋ ತಂದೆಯವರಲ್ಲಿ ಹೇಳಿ ನಾನೇ ಬಿಟ್ಟು ಮತ್ತೆ ತಂದರೊಟ್ಟಿಗೆ ಹೋಟ್ಲು ಉದ್ಯಮದಲ್ಲಿ ಸೇರಿಕೊಂಡದ್ದು ನಾನು. 8ನೇ ತರಗತಿವರೆಗೆ 8ನೇ ಅದಕ್ಕೆ ಮೊದಲೇ ನಾನು ಬಡಿಸ್ತಿದ್ದೆ. ಹಾ, 8ರವರೆಗೆ ಓದಿ 9ರಲ್ಲಿ ಅರ್ಧದಲ್ಲೇ ಬಿಟ್ಟದ್ದು. ಬಿಟ್ಟದ್ದು ಹೌದು, ಹೌದು. ಸಾಕು ಅಂತ ಅಲ್ಲಿ 70 ತಂದೆಯವರೊಂದಿಗೆ ಹೋಟೆಲ್ಗೆ ಹೋಟೆಲ್ ಕೆಲಸ ಮಾಡಿಕೊಂಡಿದ್ದೆ. ಹಾ. ಆ ಮಧ್ಯೆ ಯಕ್ಷಗಾನದ ವಿಷಯಕ್ಕೆ ಬರೋದಿದ್ರೆ ಹಾ. ನೀವು ಪ್ರಶ್ನೆ ಕೇಳ್ತಿರೋ ಗೊತ್ತಿಲ್ಲ. ಹಾ. ನಾವು ಬಾಲ್ಯದ ರಭ್ಯದಲ್ಲಿ ಆಟ ನೋಡುದಲ್ವಾ ಹೌದು ಹೌದು ಸಣ್ಣದಿರುವಾಗಲೇ. ಅವಾಗ ಅತ್ಯಂತ ಮನರಂಜನೆಗೆ ಇದ್ದಂತ ಒಂದು ಕಾಯಕ ಅಂದ್ರೆ ಎಂತ ಅಂದ್ರೆ ಯಕ್ಷಗಾನ. ಆ ಕಾಸರಗೋಡು ಪರಿಸರದಲ್ಲೂ ಕೂಡ ತೆಂಕುತಿಟ್ಟಿನ ಬಹಳಷ್ಟು ಕಾರ್ಯಕ್ರಮ. ತೆಂಕುತಿಟ್ಟು ಯಕ್ಷಗಾನ ಕಾಸರಗೋಡಿಂದೆ. ಕಾಸರಗೋಡು, ಹೌದು, ಹೌದು. ಎಮ್ಮೆಲ್ ಹೇಳು ಹೌದೌದು ಹೌದು ಇದು ನಿಮಗೆಲ್ಲ ಆಗ್ಲಿಕ್ಕಿಲ್ಲ ವಿಷಯ. ಆದ್ರೆ ಇಲ್ಲ, ಇಲ್ಲಿ ನಿಮ್ಮೂರಿನಲ್ಲಿ ಬೆಳೆದಿದೆ ಯಕ್ಷಗಾನ. ಹೌದು ನೀವು ಬೆಳಿಲಿಕ್ಕೆ ಒಳ್ಳೆ ವಿಪುಲ ಅವಕಾಶ ಮಾಡಿ ಕೊಟ್ಟಿದ್ದೀರಿ. ಹೌದು ಹೌದು. ಆದ್ರೆ ಈ ಯಕ್ಷಗಾನ ಒಂದು ಅಭಿಮಾನದಲ್ಲಿ ಅದು ನಮ್ಮದ್ದು ಅಂತ ಈಗಲೂ ಕಾಸರಗೋಡಿನ ಮಲಯಾಳಿಗಳು, ಮಲಯಾಳದ ಭಾಷೆಯವರಿದ್ದಾರಲ್ಲ, ಮಣಿಯಾಣಿಗಳು ಮತ್ತೆ ಈ ಪಾಟಾಳಿಯವರಲ್ಲಿ ಇದ್ದಾರಲ್ಲ, ಹೌದು ಹೌದು. ತುಂಬಾ ಮಂದಿ ಯಕ್ಷಗಾನದಲ್ಲಿ ಆ ಕಾಲದಲ್ಲಿ ಯಕ್ಷಗಾನವನ್ನು ಮೆರೆಸಿದವರು ಎಷ್ಟೋ ಜನ ಹೌದು. ಪುಣ್ಯಾತ್ಮರು. ಯಾವ ಮೇಳದ್ದೆಲ್ಲ ಆಟ ನೋಡ್ತಾ ಇದ್ರಿ ಅಲ್ಲಿ? ನಾನು ಮೇಳದ ಆಟಕ್ಕಿಂತಲೂ ಹೆಚ್ಚಿಗೆ ನಾನು ಈ ಮೊದಲು ಹೇಳಿದ್ದೇನೆ, ನಾನು ಎಡನೀರು ಮಠದಲ್ಲಿ ಆಟ ನೋಡಿದ್ದೇನೆ ಜಾಸ್ತಿ. ಜಾಸ್ತಿ ಹೌದು. ಬಹುರಾಶ ನಮ್ಮ ಮೊದಲಿನ ಗುರುಗಳಿದ್ರಲ್ಲ, ಕೇಶವಾನಂದ ಭಾರತೀಯ ಗುರುಗಳು, ಹೌದು ಹೌದು ಹೌದು. ಅವರಿಗೆ ಯಕ್ಷಗಾನ ಅಂದ್ರೆ ಬಹಳ ಪ್ರೀತಿ ಅಲ್ವಾ. ಇದನ್ನ ಈಗಿನವರು ಮುಂದುವರಿಸ್ತಾ ಇದ್ದಾರೆ. ಹೌದು ಹೌದು. ಅವರು ಸ್ವತಃ ಕಲಾವಿದ ಕೂಡ. ಅವರು ಪೂರ್ವಾಶ್ರಮದಲ್ಲಿ ಒಳ್ಳೆ ಭಾಗವತರಾಗಿದ್ರು. ಹೌದು. ಅವರು ಮಠದಲ್ಲಿ ಎಂತ ಒಂದು ಹಬ್ಬ ಹರಿದಿನಗಳಲ್ಲಿ ಕೂಡ ಯಕ್ಷಗಾನ ಆಗ್ಬೇಕು ಅವರಿಗೆ. ಆಗ್ಬೇಕು. ಒಳ್ಳೆ ತಂಡ. ಈ ಯಕ್ಷಗಾನದ ಒಂದು ಪೂರ್ಣ ತಂಡ ಕಟ್ಟಿ ಟಿಕೆಟಿನ ಆಟಗಳು ಇದ್ದದ್ದು ಟೌನ್ ಹಾಲ್ ನಲ್ಲೆಲ್ಲ. ಮತ್ತೆ ಆಟ ನೋಡ್ಬೇಕಾದ್ರೆ ಎಡನೀರು ಮಠಕ್ಕೆ ಹೋಗ್ಬೇಕು ಅವರು. ಅಂತ ಸೆಟ್ ಆಟಗಳು ಮಾಡ್ತಿದ್ರು ಅವರು. ಯಾರು ಕಲಾವಿದರ ನೆನಪಿದೆಯಾ? ಎಲ್ಲ ನೆನಪುಂಟು ನನಗೆ. ಸಾಧಾರಣ ಕಲಾವಿದರನ್ನು, ಬಣ್ಣದ ಮಾಲಿಂಗಣ್ಣನನ್ನು ಮೊದಲು, ಅಜ್ಜನನ್ನು ಮೊದಲು ಹೇಳುದು ನಾನು ಹೇಳುದಿದ್ರೆ. ಬಣ್ಣದ ಮಾಲಿಂಗ ಅಜ್ಜ, ML ಸಾಮು, ಇವರು ಶಂಕರಣ ಸಾಮಗರು, ರಾಮದಾಸ್ ಸಾಮಗರು, ಶ್ರೇಣಿ ಅಜ್ಜ, ಓಳೂರು ರಾಮಚಂದ್ರ ರಾಯರು, ಕುಂಬಳ ಸುಂದರ ರಾಯರು, ಕುಂಬಳ ಶ್ರೀಧರ ರಾಯರು, ಮಧುರು ಗಣಪತಿ ರಾಯರು, ಗುಡ್ಡಪ್ಪ ಗೌಡ್ರು, ಅಳಿಕೆ ರಾಮಯ್ಯ ರೈಗಳು, ಹೊಸೈತಲು ಮಾಲಿಂಗ ಭಟ್ರು, ಹೀಗೆ ಲೀಸ್ಟ್ ಹೋಗ್ತದೆ. ಮತ್ತೆ ಸ್ಥಳೀಯ ಮಠದಲ್ಲಿಯೇ ಒಂದು ಮೇಳ ತಂಡ ಇತ್ತು. ಅಲ್ಲಿ ಎಲ್ಲ ಸ್ಥಳೀಯ ಕಲಾವಿದರು, ಅವರು ಸಹ ಒಳ್ಳೆ ಕಲಾವಿದರು. ಈಗಲಿದ್ದಾರೆ ಒಬ್ರು ದೊಡ್ಡ ತಲೆ, 9 ಗಳಿತವರಿಗೆ, ಅಡ್ಕ ಗೋಪಾಲಕೃಷ್ಣ ಭಟ್ರು ಅಂತ. ಈಗ ತುಂಬಾ ಮಂದಿ ಉಡುಪಮೂಲ ಗೋಪಾಲಕೃಷ್ಣ ಭಟ್ರಿಗೆಲ್ಲ ಅವರೆಲ್ಲ ಅಪರೂಪಕ್ಕೆಲ್ಲ ವೇಷ ಮಾಡ್ತಿದ್ರು ದೊಡ್ಡ ತಂಡದಲ್ಲಿ. ಈಗ ಸಣ್ಣ ಸಣ್ಣ ಬ್ರಹ್ಮ ಇಂಥದೆಲ್ಲ ವೇಷಗಳನ್ನು ಅವರ ಸಹ ಗುರುಗಳು ಮಾಡಿಸ್ತಿದ್ರು ಅವಾಗ. ನಿಮಗೆ ಕಲಿಯುವುದಕ್ಕೆ ಹೇಗೆ? ಈಗ ಆಟ ಎಲ್ಲ ನೋಡ್ತಾ ಇದ್ರಿ, ನಿಮ್ಮ ಯಕ್ಷಗಾನ ನಾಟ್ಯಾಭ್ಯಾಸಕ್ಕೆ ಹೇಗೆ ತಂದೆ? ನನಗೆ ತುಂಬಾ ಆಸೆ ಇತ್ತು ನಾಟ್ಯ ಕಲಿಬೇಕು ಅಂತ. ಈ ಆಟ ನೋಡ್ತಿದ್ದದಕ್ಕೂ ಕಾರಣ ಉಂಟು. ಎಡನೀರು ಮಠದಲ್ಲಿ ನನ್ನ ಅಜ್ಜ ಮತ್ತೆ ಮಾವ ಚಾಕರಿ ಅವರು ಆಗಿದ್ರು ಆ ಕಾಲದಲ್ಲಿ. ಅಜ್ಜ ಅಂದ್ರೆ ನನ್ನ ತಾಯಿಯ ತಂದೆಯವರು. ನನ್ನ ತಾಯಿ ಮನೆ ಎಡನೀರು. ಆಗ ನಾನು ಅಲ್ಲಿಗೆ ಎಡನೀರಿಗೆ ಹೋಗುದು, ಸುಳ್ಳು ಆಟ ಹೇಳಿ ಆ ಮನೆಯಿಂದ ಹೋಗುದು. ಮತ್ತೆ ಮಠದಲ್ಲಿ ಗಮ್ಮತ್ ಆಟ ಎಲ್ಲ ನೋಡಿ ಹೀಗೆ ಬರ್ತೀಗ ನಿತ್ಯ ಸಾಮಾನ್ಯ ಒಳ್ಳೊಳ್ಳೆ ಆಟಗಳನ್ನು ಯಾವುದನ್ನು ನಾನು ಮಠದಲ್ಲಿ ಬಿಡ್ತಿರ್ಲಿಲ್ಲ. ಆವಾಗ ಆಟ ನೋಡ್ಲಿಕ್ಕೆ ಸಮೇತ ಎಡನೀರು ಮಠದಲ್ಲಿ ಇದ್ದ ಪ್ರೇಕ್ಷಕರನ್ನು ಎಣಿಸಿದ್ರೆ ಉಂಟಲ್ಲ, ಈಗಿನವರೆಲ್ಲ ಏನಲ್ಲ. ಚಲನಚಿತ್ರ ರಂಗದಲ್ಲಿ ಅತ್ಯಂತ ಹೆಚ್ಚು ಹೆಸರು ಪಡೆದ ಉದಯಕುಮಾರ್ ಮಹಾಭಾವುಕ ಕಲಾವಿದವರು, ಪುಟಾಣ ಕಣಗಾಲು, ಶಿವರಾಮು, ಬಿ ಜಯಮ್ಮ, ಗುಬ್ಬಿ ವೀರಣ್ಣವರ ಹೆಂಡತಿ, ಇಂಥವರೆಲ್ಲ ಒಂದು ರಂಗದ ಬದಿಯಲ್ಲಿ ಕೂತು ಆಟ ನೋಡ್ತಿದ್ರು. ಅಂದ್ರೆ ಚೇರ್ ಹಾಕಿ ಕೂಡ ಅಲ್ಲ. ಅವಾಗ ಈಗಿನ ಹಾಲಲ್ಲಿ ಇರಲಿಲ್ಲ. ಅಷ್ಟು ಒಂದು ಪ್ರೀತಿ ಆಸಕ್ತಿಯಲ್ಲಿ ಯಕ್ಷಗಾನ ನೋಡ್ತಿದ್ರು. ಇವರನ್ನು ನನಗೆ ಒಂದು ಕಡೆಯಲ್ಲಿ ಸಿನಿಮಾ ಆಕ್ಟ್ರು, ಒಂದು ಕಡೆಯಲ್ಲಿ ಯಕ್ಷಗಾನ, ಇದೆಲ್ಲ ನೋಡಿ ಉಂಟಲ್ಲ ತುಂಬಾ ಆನಂದ ಪಟ್ಟೆ. ನಾಟ್ಯ ಕಲಿಬೇಕು, ನಾಟ್ಯಕ್ಕೆ ನಾನೊಬ್ಬ ಕಲಾವಿದ ಆಗಬೇಕು ಅಂತ ಒಂದು ಉತ್ಕಟ ಇಚ್ಛೆ. ತಂದೆಯವರಿಗೆ ಆಸೆ ಇತ್ತ? ತಂದೆಯವರಿಗೆ ಯಕ್ಷಗಾನ ನೋಡಿದ್ರೆ ಸಾಕು ಮಗ, ನೀನು ಕಲಾ ಎಲ್ಲ ಕಲಿಬೇಕು ಅಂತಿಲ್ಲ ಅಂದ್ರೆ ಅವರಿಗೆ ಕಲಾವಿದರ ಸ್ಥಿತಿ ಎಲ್ಲ ಗೊತ್ತಿಲ್ಲ. ಕೇಳಿ ಬೇಡ ಅಂತ ಒತ್ತಾಯ ಮಾಡ್ತಿರು, ನನಗೆ ಕಲಿಬೇಕು ಹಾಗೆ ಅಂತ. ಅವಾಗ ಒಳ್ಳೆ ಒಂದು ಕೇಂದ್ರ ಇದ್ದದ್ದು ಧರ್ಮಸ್ಥಳದಲ್ಲಿ. ಎಷ್ಟೋ ಮಂದಿ ಒಳ್ಳೆ ಕಲಾವಿದರು ತಯಾರಾದಂತ ಒಂದು ಕೇಂದ್ರ ಅದು. ಕಾವಂದ್ರ ದೊಡ್ಡ ಕೊಡುಗೆ ಅದು ಆ ಕಾಲದ್ದು. ಈಗ ಕಲಿಯುವವರು ಇಲ್ಲದ ಕಾರಣಕ್ಕೆ ಅಂದ್ರೆ ಪಾಪ ನಿಲ್ಲಿಸಿದ್ದಾರೆ ಅಂತ ಒಂದು ಅಧ್ಯಯನ ಕೇಂದ್ರ. ಆ ಕೇಂದ್ರಕ್ಕೆ ಹೋಗಿ ಕಲಿಯುವಷ್ಟು ನನಗೆ ಸೌಕರ್ಯ ಇಲ್ಲ. ನನಗೆ ಮನೆ ಬಿಡ್ಲಿಕ್ಕೆ ಗೊತ್ತಿಲ್ಲಲ್ಲ, ಒಟ್ಟಿಗೆ ಬೇಕಲ್ಲ, ಎಂತ ಮಾಡುದು ಹೀಗೆ ಆಲೋಚನೆ ಮಾಡ್ತಿರುವಾಗ ನಮ್ಮ ಊರಿನಲ್ಲಿ ಕಾಸರಗೋಡು ನುಳ್ಳಿಪಾಡಿ ಅಂತ ಹೇಳುವಲ್ಲಿ ಒಂದು ಅಯ್ಯಪ್ಪ ಮಂದಿರ ಉಂಟು. ಅಲ್ಲಿ ಯಕ್ಷಗಾನದ ಆಸಕ್ತರಿಗೆ ಒಂದು ತಾಳಮದ್ದಲೆಯ ಕ್ಲಾಸ್ ತರ ನಡೀತಿತ್ತು. ನಾನು ಅದಕ್ಕೆ ಹೋಗಿ ಕೂತ್ಕೊಳ್ತಿದ್ದೆ. ಅವರೊಟ್ಟಿಗೆ ಏನಾದ್ರು ಸಣ್ಣ ಸಣ್ಣ ಪಾತ್ರ, ಋಷಿಗಳು ಇಂಥದ್ದೆಲ್ಲ ಒಂದೊಂದೆರಡು ಪಾತ್ರದೆಲ್ಲ ಹೇಳ್ತಿದ್ರು, ಅವ್ರು ಹೇಳಿಸ್ತಿದ್ರು ನನ್ನ ಹತ್ರ. ಒಬ್ರು ಒಳ್ಳೆ ಅರ್ಥಧಾರಿಗಳಿದ್ರು, ಭಗವಾನ್ ದಾಸ್ ಅಂತ ಹೇಳುವವರು. ಅವ್ರು ಒಳ್ಳೆ ಅರ್ಥ ಅವ್ರು ಹೇಳಿಸ್ತಿದ್ರು ನಮ್ಮ ಹತ್ರ ಎಲ್ಲ. ಆವಾಗ ಅವ್ರು ಹೇಳಿದ್ರು, ಮಕ್ಕಳು ತುಂಬಾ ಜನ ಇದ್ದಾರಲ್ಲ, ನಾವು ನಾಟ್ಯ ಕ್ಲಾಸ್ ಪ್ರಾರಂಭ ಮಾಡುವ. ನನಗೆ ಬಹಳ ಖುಷಿ ಆಯ್ತು. ಓ, ನನ್ನ ಆಸೆಯಲ್ಲಿ ಗರಿಗೆ ದರಿದಾಗ ಆಯ್ತು ನನಗೆ. ಅವಾಗ ಆಯ್ತು, ನಾನಿದ್ದೇನೆ ನನ್ನ ತಮ್ಮಂದ್ರಿಬ್ರು, ನಾವಿದ್ದೆ 3 ಜನ ಆಯ್ತಲ್ಲ, ಅವರಿಗೆ 10 ಮಂದಿ ಆಗಬೇಕು.
ಎಲ್ಲ ಒಪ್ಪಿಕೊಂಡ್ರು. ಒಂದು ಕೂಡ್ಲು ಆನಂದಣ್ಣ ಅಂತ, ಕಾವು ಕಣ್ಣನವರ ಶಿಷ್ಯ ಅವರು, ಈಗ ತೀರ್ಕೊಂಡ್ರು ಅವರು. ನನ್ನ ಸುರುವಿನ ಗುರುಗಳವರು, ಒಳ್ಳೆ ಶ್ರೀವೇಷಧಾರಿ. ಕೂಡ್ಲು ಮೇಳದಲ್ಲಿ, ಸಣ್ಣ ಮೇಳದಲ್ಲಿ ಎಲ್ಲ ತಿರುಗಾಟ ಮಾಡ್ತಿದ್ರು ಅವರು. ಅವರನ್ನು ಕರೆಸಿ ನಾಟ್ಯ ಕ್ಲಾಸ್ ಮಾಡುದು ಅಂತ ಆಯ್ತು. ಹಾಗೆ ನಾಟ್ಯ ಕ್ಲಾಸ್ ಪ್ರಾರಂಭ ಆಯ್ತು ನಮ್ಮದು. ನಾವೆಲ್ಲ 1 ರೂಪಾಯಿ ಕೊಡ್ಲಿಕ್ಕೆ 10 ಜನ 10 ರೂಪಾಯಿ ಕೊಟ್ಟು ಗುರುಗಳಿಗೆ. ಆವಾಗ ನಮ್ದು ಸಂಭಾವನೆ. ಅವರ ವಿದ್ಯೆಗಲ್ಲಪ್ಪ, ಆದ್ರೆ ಹೇಳಿದ್ದ ಆ ಕಾಲದಲ್ಲಿ ದೊಡ್ಡ ದುಡ್ಡದು. ಹೌದು, ಈಗೆಲ್ಲ 1000ದ ಮೇಲೆ ದುಡ್ಡದು. ಕ್ಲಾಸ್ ಪ್ರಾರಂಭ ಆಯ್ತು. ಹಾಗೆ ಮುಂದುವರಿತಾ ಇದ್ದಾಗ ವಾರಕ್ಕೊಂದು ಕ್ಲಾಸು. ಇದು ಹೋಗಿ ಹೋಗಿ ಲಾಸ್ಟಿಗೆ ಕ್ಲಾಸಿಗೆ ಯಾರಲ್ಲ, ನಾವು 3 ಜನ ಮಾತ್ರ. ನನ್ನ ಸಂಬಂಧಿರು ನಾನು 3 ಜನ. ನಾವು ಪೇಟೆಯಿಂದ ಅಲ್ಲಿ 1.5 ಕಿಲೋಮೀಟರ್ ಹೋಗ್ಬೇಕು, ದೂರ ಅದು. ಈಗ ನಾ ಹೊಸ ಬಸ್ ಸ್ಟ್ಯಾಂಡ್ ಎಲ್ಲ ಉಂಟಲ್ಲಿ ಕಾಸರಗೋಡಲ್ಲಿ, ಅಲ್ಲಿ ಕೊನೆಗೆ ಹೋಗುವಾಗ ನಿಲ್ಸು. ಇದು ಅರ್ಧದಲ್ಲಿ ನಿಂತಿದ್ದಲ್ಲ, ಎಂತ ಮಾಡುದು. ಎಷ್ಟು ಸಮಯ ಆಗಿ ನಿಂತದ್ದು? ಎಲ್ಲೋ 1-2 ತಿಂಗಳಾಗಿದೆ ಅಷ್ಟೇ. ನಾನು ತಂದೆ ಹತ್ರ ಹೇಳಿದೆ ಎಂತ ಮಾಡು. ಅವಾಗ ತಂದೆಯವರು ಹೇಳಿದ್ರು, ನಿಮಗೆ ಅಷ್ಟು ಆಸಕ್ತಿ ಇದ್ರೆ ಮಕ್ಳು ಅವರು ಮನೆಗೆ ಬರುದ್ರೆ ಮನೆಗೆ ಬರಲಿ ಆನಂದಣ್ಣ ಅಂತ ಹೇಳುವಾಗ ನಾನು ಬರ್ತೇನೆ ಅಂತ ಹೇಳಿದ್ರು. ತೊಂದ್ರೆ ನಿಮಗೆ ಉಪದ್ರಲ್ಲಿದ್ರೆ ಬರ್ತೇನೆ ಅಂತ ಹೇಳಿದ್ರು. ಪಾಪ ಇವ್ರೆ ಮನೆಗೆಲ್ಲ ಕರೆದು ನಾಟ್ಯ ಕಲಿಯುವಷ್ಟು ದೊಡ್ಡ ಶ್ರೀಮಂತರಲ್ಲ ನಾವು. ಹೌದು. ತಂದೆಯವರ ಮತ್ತೆ ಆಯ್ತು ಅಂತ ನಮ್ಮ ತಂದೆಯವರ, ಅಂದ್ರೆ ಹೋಟೆಲ್ ಊಟಕ್ಕೆ ಇದ್ದಷ್ಟು ಗೊತ್ತು 1 ರೂಪಾಯಿ ಆ ಕಾಲ. ಹಾಗೆ ಆಯ್ತು ಅಂತ ಮತ್ತೆ ಬಂದ್ರು. ಆನಂದಣ್ಣ ಮನೇಲಿ ಕಳಿಸ್ತಾ ಇದ್ರು. ನಾವು ನಾಟ್ಯ ಎಲ್ಲ ಮನೇಲಿ ಕಲ್ತೇವೆ. ನಾಟ್ಯ ಕಲಿತು ಮಧ್ಯೆ ಮಧ್ಯೆ ಸಂಘ ಸಂಸ್ಥೆಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ವೇಷ ಎಲ್ಲ ಮಾಡ್ತಿದ್ದೆ. ಮಧೂರಿನಲ್ಲಿ, ಮುಳಿಯಾರಿನಲ್ಲಿ ಒಂದು ಸುಬ್ರಹ್ಮಣ್ಯ ಯಕ್ಷಗಾನ ಸಂಘ ಅಂತಿತ್ತು. ಕೋಟೂರು ಕಾರ್ತಿಕೇಯ ಕಲಾನಿಲಯ, ಒಳ್ಳೆ ಹೆಸರು ಮಾಡಿದವರು ಅವರು. ಅವರಲ್ಲಿಗೆಲ್ಲ ಹೋಗಿ ಅಪರೂಪಕ್ಕೆ ವೇಷ ಮಾಡ್ತಿದ್ದೆ. ಅವಾಗೊಬ್ಬರು ಈ ನಾರಾಯಣ ಬಲ್ಯರು ನೋಡಿದ್ರು ಒಂದ್ಸಲ. ನಾರಾಯಣ ಬಲ್ಯರು ಗೊತ್ತುಂಟಲ್ಲ, ಅದ್ಭುತ ಕಲಾವಿದ. ಕಿರೀಟ ವೇಷ, ಬಣ್ಣದ ವೇಷ ಅಂತ. ನಮ್ಮ ಅವರ ಶಿಷ್ಯರು ರಾಧಾಕೃಷ್ಣ ಅವರು, ಉದಯನಾವರಲ್ಲ ಅವರ ಶಿಷ್ಯರು. ಅವರು ಫಸ್ಟ್ ಕ್ಲಾಸ್ ವೇಷ. ಈಗ ಒಂದು ಹೊಂದಾಣಿಕೆ ವೇಷ ಅಂತ ಇದ್ರೆ ಈಗ ಶಿವರಾಮ್ ಜೋಗಿ ಅಂತ ವೇಷಧಾರಿ. ಅವ್ರು ಹೇಳಿದ್ರು, ನೀನು ಒಂದು ಹಾರುದು ಸ್ವಲ್ಪ ಸರಿಯಾಗುದಿಲ್ಲ, ನೀನು ಬಾ ಮನೆಗೆ ಬಾ ಅಂತ ಹೇಳಿದ್ರು. ಮತ್ತೆ ಅವರ ಮನೆಗೆ ಹೋದೆ. ತಾಳ ನಾಟ್ಯ ಎಲ್ಲ ಪುನಃ ನೋಡಿದ್ರು, ಎಲ್ಲ ಸರಿ ಉಂಟು. ಅದು ಆನಂದ ಕಲಿಸಿದ್ದಲ್ವ, ಅವರೊಟ್ಟಿಗೆ ಕಲ್ತವ್ರು. ಮತ್ತೆ ಹಾರ್ಲಿಕ್ಕೆ ಈಗ ಒಂದು ಎಷ್ಟೋ ಕಲಾವಿದರಿಗೆ ಗೊತ್ತಿಲ್ಲ, ಎಲ್ಲ ಪದ್ಯಕ್ಕೆ ಒಂದೇ ರೀತಿ ಹಾರುದಲ್ಲಲ್ಲ. ಈಗ ಜಂಪೆ ಬೇರೆ, ಮಾರವೇಗ ತಾಳ ಬೇರೆ, ಭೈರವೇಗ ತಾಳ, ತ್ರಿಪುಟ ತಾಳ, ಬೇರೆ ಬೇರೆ ತಾಳಗಳಿಗೆ ಅನುಗುಣವಾಗಿ ಪ್ರದಕ್ಷಿಣೆ ಬಂದು ಅದಕ್ಕೆ ಹಾರುವುದು ತಾಳಕ್ಕೆ. ಎಷ್ಟೋ ಜನ ನಾನು ನೋಡ್ತೇನೆ ಜಂಪೆಗೆ ಸೇರುವುದಿಲ್ಲ, ಮಾರವಿಗೆ ಸೇರುವುದಿಲ್ಲ. ಅದನ್ನೆಲ್ಲ ಬಲ್ಯರ ಶಿಷ್ಯರಲ್ಲಿ ಅಂತ ಕಂಪ್ಲೇಂಟ್ ಸಿಗ್ಲಿಲ್ಲ. ಒಟ್ಟು ಕರೆಕ್ಟ್ ಅವರು ರಗಟಡಂಗ್ ಅದು ಅಲ್ಲಿ ಹೇಳಿಕೊಟ್ಟಾರ. ಸುತ್ತುವರ್ಲಿ ಕೂಡ ಹೇಳಿಕೊಟ್ಟಾರ. ಎಲ್ಲ ತಿದ್ದೆಲ್ಲ ಆಗುವಾಗ ಮತ್ತೆ ಊರಿನಲ್ಲಿಗೆ ಸಾಮಾನ್ಯ ನಾನು 2 ವರ್ಷ ತಿರುಗಾಟ ಊರಲ್ಲೇ ಮಾಡಿದ್ದೇನೆ. ಊರಲ್ಲಿ ಅಂದ್ರೆ ಈ ಸಂಘ ಸಂಸ್ಥೆಗಳಲ್ಲಿ. ಮತ್ತೆ ನಮ್ಮ ಇವರಿದ್ದಾರಲ್ಲ, ಎಂಥದ್ದು ಭಗವತಿ ಯಕ್ಷಗಾನ ಮೇಳ ಉಪ್ಪಳ ಕುಂಬ್ಳೆ ಶೇಷಪಣ್ಣ ಮಾಡ್ತಿದ್ರು. ತುಂಬಾ ಕಷ್ಟಪಟ್ಟು ನಡೆಸಿದ್ರು ಅವರು ಮೇಳ. ಅಂದ್ರೆ ಪೂರ್ಣ ಆಟ ಇಲ್ಲದಿದ್ರು ಮೇಳವೇ ಅಂದ್ರೆ ತುಂಬಾ ಮಂದಿಗಳು ಆ ಕಾಲಕ್ಕೆ ಅವರೊಟ್ಟಿಗೆ ಮೇಳದಲ್ಲಿ ಇದ್ರು. ತುಂಬಾ ಕಲಾವಿದ್ರು. ನಿಮಗೊಂದು 15 ವರ್ಷ ಎಲ್ಲ 15 ಅಲ್ಲ, ನನಗೆ ಒಂದು 17 ವರ್ಷ 16-17 ವರ್ಷ ಹೋಗ್ತಿದ್ದೆ ನಾನು ಅವರ ಮೇಳಕ್ಕೆ. ದೇವೇಂದ್ರ ಪಾಲ್ ಅದೆಲ್ಲ ಕೊಡ್ತಿದ್ರು. 5 ರೂಪಾಯಿ ಸಂಭಾವನೆ ಕೊಡ್ತಿದ್ರು ಅವಾಗ. ನಿಮ್ಮೊಟ್ಟಿಗೆ ಕಳ್ತ ನಿಮ್ಮ ತಮ್ಮ ಅವರು ಮತ್ತೆ ನಿಲ್ಸಿದ್ರು. ಅವರು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿ ಶಾಲೆಗೆ ಹೋಗ್ತಿದ್ರು. ಬೇಡ ಅಲ್ಲ, ವೇಷ ಎಲ್ಲ ಅಪರೂಪಕ್ಕೆ ಮಾಡಿದ್ದಾರೆ ಇಬ್ರು ಸಹ. ಈಗ ಅವರೆಲ್ಲ ಬೇರೆ ಬೇರೆ ಉದ್ಯೋಗ ಅಂದ್ರೆ ಹೋಟ್ಲು, ಕೇಟರಿಂಗ್, ಸಮಾಜ ಸೇವೆ ಎಲ್ಲ ಕಾಸರಗೋಡಲ್ಲಿ ಇದ್ದಾರೆ. ಹೌದೌದು, ಹಾಗೆ ಅದರಲ್ಲೇ ತೊಡಗಿಕೊಂಡಿದ್ದಾರೆ. ನಾನು ಮತ್ತೆ ಹಾಗೆ ಮೇಳಕ್ಕೆ ಹೋಗ್ತಿದ್ದೆ. ಅದರಲ್ಲೆಲ್ಲ ನನಗೆ ನಡೀತಿತ್ತು ಹಾಗೆ. ಮತ್ತೆ ನನಗೆ ನಾವು ಮೇಳಕ್ಕೆ ಹೋಗಲೇಬೇಕು ಅಂತ ಇತ್ತು. ತುಂಬಾ ಜನ ಕೇಳಿದ್ರು, ಕಟೀಲ್ ಮೇಳಕ್ಕೆ ಹೋಗು ಮಾರೆ, ಬೇರೆ ಮೇಳಕ್ಕೆ ಹೋಗ್ಬೇಡ ಅಂತ. ಅಲ್ಲ, ಇಲ್ಲದ್ರು ನನಗೆ ಕಟೀಲ್ ಮೇಳಕ್ಕೆ ಹೋಗ್ಲಿಕ್ಕೆ ಮನಸ್ಸು. ಬೇರೆ ಮೇಳದಲ್ಲಿ ದೊಡ್ಡ ಇದಿರ್ಲಿಲ್ಲ. ಅವಾಗ ಎಂತ ಮಾಡುದು, ಕಟೀಲ್ ಮೇಳಕ್ಕೆ ಹೋಗು, ಬಲಿಪುರ ಸೆಟ್ಟಿಗೆ ಹೋಗ್ಬೇಕು ಅಂತ. ಬಲಿಪುರ ಸೆಟ್ಟಿಗೆ ಹೋಗು, ಅದು ಹಾಗೆ ಸೆಟ್ ಎಲ್ಲ ಕೊಡ್ಲಿಕ್ಕಿಲ್ಲ ಮಾರೆ ನಿನ್ಗೆ. ಯಾವಾಗ 3 ಮೇಳ ಆಯ್ತು. 83ರಲ್ಲಿ 3 ಮೇಳ ಆಯ್ತು. ನಾನು 84ರಲ್ಲಿ ಓದೋದು. ಅವಾಗ ಎಂತ ಮಾಡುದು ಅಂತೇಳಿ ನಾನು ಅವಾಗ ಅಂದ್ರೆ ಮೇಳಕ್ಕೆ ಮಾತಾಡಿರುವಂತದ್ದು ನಿಮ್ಮ ಗುರುಗಳೇ? ಇಲ್ಲ, ಅವರಲ್ಲ, ನನ್ನನ್ನು ಮೇಳಕ್ಕೆ ಮಾತಾಡಿದ್ದು ಬಲಿಪು ಹೋಗೋದು. ಬಲಿಪು ಹತ್ರ ಅಂದ್ರೆ ಒಬ್ಬ ಶಿವಶಂಕರ ಭಟ್ಟ ಅಂತ ಇದ್ದಾನೆ, ನಮ್ಮ ಅಂಬೆಮೂಲೆ ಅವರು. ಸುನ್ನಂಬಳದವರ ಚಿಕ್ಕಪ್ಪನ ಮಗ ಆಗೋರು ಅಂಬೆಮೂಲೆ, ಗೋವಿಂದ ಭಟ್ರ ಮಗ. ಅವರು ಚೆಂಡೆ ಬಾರಿಸ್ತಿದ್ರು. ಅವರು 83ರಲ್ಲಿ ಕಟೀಲ್ ಮೇಳದಲ್ಲಿ ತಿರುಗಾಟ ಮಾಡಿದ್ದಾರೆ. 83ರಲ್ಲಿ. ಆಗ ಅವ್ರು ಹೇಳಿ, ನೀನು ಹೋಗ್ತಾರೆ, ಹೋಗು, ಕಟೀಲ್ ಒಳ್ಳೇದು ಮರೆ, ಬಲಿಪುರ ಸೆಟ್ಟಿಂಗ್ ಹೇಳಿ ಆದ್ರೂ ಕೇಳಿ ಹೋಗು ಅಂತ ಹೇಳಿದ್ರು ನನ್ನ ಹತ್ರ. ಅವಾಗ ನಾನು ಎಂತ ಮಾಡುದು, ಹೀಗೆ ಆಲೋಚನೆ ಮಾಡಿಕೊಂಡು ಹೋಗಿ ಕೊನೆಗೆ ಮಂಗಳೂರಿಗೆ ಹೋದೆ ನಾನು ಸೀದಾ.
ಮಂಗಳೂರಿಗೆ ಮಂಗಳೂರಿಗೆ ಅಲ್ಲ, ಬಲಿಪಾವತ್ರಿಗೆ ಒಮ್ಮೆ ಸಿಕ್ಕಿದೆ. ಸಿಕ್ಕಿದೆ. ಬಲಿಪಾವತ್ರಿಗೆ ಇಲ್ಲಿ ಒಂದು ಫಂಕ್ಷನ್ಗೆ ಹೋದಲ್ಲಿ, ನನಗೆ ಅದಕ್ಕೆ ನೆನಪು ಬರುದಿಲ್ಲ ಈಗ. ಒಂದು ಮಳೆಗಾಲದ ಕಾರ್ಯಕ್ರಮದಲ್ಲಿ ಬಂದಿದ್ದ ಬಲಿಪಾವತ್ರಲ್ಲಿ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದೆ. ಆ ಮಧುರಿನಲ್ಲಿ ತಾಣದಲ್ಲಿ ಬಂದಿದ್ರು ಬಲಿಪರು. ಹೌದಾ, ಬರ್ತೀರಾ? ಅವರಿಗೆ ಬಹಳ ಖುಷಿ ಆಯ್ತು ಬಲಿಪಾವತ್ರಿಗೆ. ನಿಮ್ಮ ಸೆಟ್ಟೆ ಬರಬೇಕು ಅಂತ ಆಸೆ ಅಂತೆಲ್ಲ ಹೇಳಿದೆ. ಆಗ ಅವರು ಕೂಡ ಒಂದು ಯಂಗ್ ಇದ್ದಂತ ಕಾಲಘಟ್ಟ. ಬಲಿಪರು ಕೂಡ ಒಳ್ಳೆ 40-45 ವರ್ಷದ ಎಂತ ಭಾಗತ್ರ ನಂಬರ್ 1 ಅಲ್ಲ. ಆಯ್ತಾ, ಅಷ್ಟಾಗಿ ನಾನು ಮತ್ತೆ ನೀವು ಕರ್ನಾಟಕದ ಸೇವೆಗೆ ಹೋಗಿ ಅಂತ ಹೇಳಿದ್ರು ನನ್ನ ಹತ್ರ. ಕರ್ನಾಟಕ ಮೇಳದ ಸೇವೆಯಲ್ಲಿ ಗಂಟಾಗೋದು ಮೇಳಕ್ಕೆ ಕಲಾವಿದರಲ್ಲ ಅವಾಗ. ಹೌದಾ? ದೊಡ್ಡ ದನಿಗಳ ಕಾಲ ಅಲ್ಲ ವಿಠಲ್ ಶೆಟ್ಟಿ. ಆಯ್ತಾ, ಅವಾಗ ನಾನು ಎಂತ ಮಾಡುದು, ಕರ್ನಾಟಕದವರ ಅದು ಸೇವೆ ಆದ ಮೇಲೆ ನಮ್ದು ಕಟೀಲಿಂದ ಆಗುದು. ಅವಾಗ ಕಟೀಲ್ ಕರ್ನಾಟಕ ಸೇವೆ ಬೇಗ ಆಗ್ತದೆ. ಒಳ್ಳೆ ಟೆಂಟ್ ಕಲೆಕ್ಷನ್ ಕಾಲ ಅಲ್ಲ, ಒಳ್ಳೆ ಸೆಟ್ ಕೂಡ ಅವಾಗ ಅವ್ರದ್ದು. ನವೆಂಬರ್ 1ಗೆಲ್ಲ ಮೇಳ, ಒಮ್ಮೆ ಅಕ್ಟೋಬರ್ ಲಾಸ್ಟಿಗೆ ಮೇಳ ಶುರು ಆಗ್ತದೆ. ಅಷ್ಟು ಟೌನ್ ಅಲ್ಲೆಲ್ಲ ಫುಲ್ ಬುಕ್ ಅಲ್ಲ, ಇಲ್ಲಿ ಮೈದಾನ ಅಲ್ಲ ಅವಾಗ ಅವರಿಗೆ. ಅಲ್ಲಿಗೆ ನಾನು ಈ ಅಕ್ಟೋಬರ್ 31 ಬಹುಶಃ ಅಂದ್ರೆ ಇಂದಿರಾ ಗಾಂಧಿ ಸತ್ತೋದ್ದ ಅವತ್ತು, ಅದೇ ದಿವಸ. ಹಾಗೆ ನಮಗೆ ಸೇವೆಗೆ ನಾನು ಬರ್ಲಿಕ್ಕೆ ಹೇಳಿದ್ರು ಮಂಗಳೂರಿಗೆ. ಹೋದೆ ಮಂಗಳೂರಿಗೆ ಹೋಗೋ ಬಲಿಪಾವತ್ರು ಸಿಕ್ಕಿದ್ರು, ಕರ್ಕೊಂಡು ಹೋದ್ರು. ಮಂಡಚ್ಚ ಭಾಗವತರಿಗೆ ಒಪ್ಪಿಸಿದ್ರು. ಇವ ಹುಡುಗ ಬರ್ತಾನೆ, ಅವನಿಗೊಂದು ವೇಷ ಅಂತಂದ್ರು ಕೋಡಿಯಲ್ಲಿ ದನಿಗಳ ಹತ್ರ ಮಾತಾಡಿಸಿ ಅಂತ. ಅದೊಂದು ಸೇವೆ ಅಲ್ಲಿ ನಿಮ್ಮ ಪರೀಕ್ಷೆ ಮಾಡ್ಲಿಕ್ಕೆ, ಪರೀಕ್ಷೆ ಮಾಡ್ಲಿಕ್ಕೆ ನಮ್ಮ ಆದಿತಾನ ನೋಡ್ಲಿಕ್ಕೆ. ದನಿಗಳು ಮತ್ತೆ ನೋಡಿದ್ರೆ ಮುಗೀತು. ದನಿಗಳು ಅಷ್ಟು ಒಳ್ಳೆ ಗೊತ್ತಿದ್ದವರು. ಯಕ್ಷಗಾನ ಯಾರು ಬೇಕು ಯಾರು ಬೇಡ, ಅವನು ಹೇಗೆ ಒಂದು ವೇಷದಲ್ಲಿ ಅವರು ಅರ್ಥ ಮಾಡಿಕೊಳ್ತಾರೆ, ಅಷ್ಟು ಹುಷಾರವರು. ಹೋಯ್ತು. ಅದ ಒಳ್ಳೆ ಮಂಡ್ಯ ಚವಾತ್ರಿಗೆ ಒಪ್ಪಿಸಿದ್ರ. ಮಂಡ್ಯ ಚವಾದ್ರು ಚಹಾ ಕುಡಿಲಿಕ್ಕೆಲ್ಲ ಹೇಳಿದ್ರು, ಎಲ್ಲ ಆಯ್ತು. ಅವರೊಟ್ಟಿಗೆ ವಿಶ್ವಭವನದಿಂದ ಮೇಳದ ಗಾಡಿ ಹೊರಟಿತ್ತು. ಎಲ್ಲ ಕಲಾವಿದರನ್ನ ಅಲ್ಲಿಂದ ಕರ್ಕೊಂಡು ಹೋಗುದು. ಅಂದ್ರೆ ಇರಾ ಅಂತ ಹೇಳಿದ್ರೆ ಒಳಗಲ್ವಾ, ಒಳಗೆ. ಆ ಕಾಲದಲ್ಲೆಲ್ಲ ಬಸ್ ಗಿಸ್ ಎಲ್ಲ ಬೇಕಾದಾಗ ಇಲ್ಲಲ್ಲ, ಅದಕ್ಕೆ ಎಲ್ಲ ಕಲಾವಿದರು ಮಂಗಳೂರಿಗೆ ಬರ್ಲಿಕ್ಕೆ ಮಂಗಳೂರಿನಿಂದ ಮೇಳದ ಕಲಾವಿದರನ್ನು ಅವರ ವ್ಯಾನ್ ನಲ್ಲಿ ಕರ್ಕೊಂಡು ಹೋಗುದು ಅಂತ ವ್ಯವಸ್ಥೆ ದೊಡ್ಡ ದನಿಗಳು. ಹೋಗೆಲ್ಲ ಹೋಗುವಾಗ ಮಂಡೇಶ್ವರ ಹೋಗಿ ವಿಠಲ್ ಶೆಟ್ರ್ ಹತ್ರ ಹೇಳಿದ್ರು, ಬಲಿಪಾವತರಿ ಬಣ್ಣ ಹಿಂಗಿನ ನಾ ತೋರಿಸಿ ನಮಸ್ಕಾರ ಮಾಡಿದೆ. ನನಗೆ ಮತ್ತೆ ದೊಡ್ಡ ಭರವಸೆ ಇರಲಿಲ್ಲ. ದನಿಗಳು ಅವರು ನೋಡುದೇ ಆಗಲ್ಲ, ದೊಡ್ಡ ದನಿಗಳು. ಅವರು ಹೀಗೆ ನೋಡಿಕೊಂಡು ಹೋದ್ರು. ವೇಷ ಒಂದು ಹಾಕಿದ್ರು ನನಗೆ. ನನಗೆ ಉಂಟು ಅರ್ಜುನ ಹಾಕಿದ ಅಲ್ಲ, ಅರ್ಜುನನ ಬಲ ಮುಖಾಲಿ ಹೋಗ. ಮತ್ತೆ ನನ್ನ ಹತ್ರ ಹೇಳಿದ್ರು, ಹೀಗೆ ಬಂದು ಅಲ್ಲಿ ಚೌಕಿಯಲ್ಲಿ ಒಬ್ಬ ಅಣ್ಣ ಅಂತ ಇದ್ದಾನೆ, ಹಳೆ ಸರ್ವಿಸ್, ಒಳ್ಳೆ ಗೊತ್ತಿದ್ದವ ಕರ್ನಾಟಕ ಮೇಳದಲ್ಲಿ. ಅವನ ಹತ್ರ ಹೇಳಿದ್ರು, ಕಿರೀಟ ವೇಷದ ಡ್ರೆಸ್ ಎಲ್ಲ ಉಂಟಾ ಅಂತ ಕೇಳಿದ್ರು. ಉಂಟು ಅಂತ. ಅವಾಗ ಆರು ಒಂಜಿ ಕಿರೀಟ ವೇಷ ಮಲ್ಪಾಡು ಅಂತ ಹೇಳಿದ್ರು ಮಂಡೇಚರು. ಮತ್ತೆ ನೀನೊಂದು ಅರ್ಜುನನ ಬಲ ಮಾಡು, ಒಂದು ಕಿರೀಟ ಕಟ್ಟಿ ಮಾಡು ಆಯ್ತಾ ಅಂತ ಹೇಳಿದ್ರು. ಕಿರೀಟ ಕಟ್ಟಿ ಮಾಡ್ಲಿಕ್ಕೆ ಭಾರಿ ಖುಷಿ ಆಯ್ತು. ಎಲ್ಲ ಮಾಡಿದೆ. ಒಂದು ರಂಗಸಲ ಒಂದು 2 ಪದ್ಯ ಕೊಟ್ರು ಮಂಡೇಚರು ನನಗೆ. ಇಂದ್ರಜಾತ ಕೇಳು ಮಾತ ಹಿಂದೂ ಹುಲ್ಲಾದೀಪ ಖ್ಯಾತ, ಮತ್ತೊಂದು ಯುದ್ಧಕ್ಕೊಂದು ಪದ್ಯ ಬಬ್ರುವನ ಹತ್ರ ಆಯ್ತು. ಆವಾಗ ಏನಾಯ್ತು ಅಂದ್ರೆ, ಈ ಇಂದಿರಾ ಗಾಂಧಿ ಸತ್ತದಲ್ಲ, ಹಾಗೆ ಇಡೀ ದಿನ ರಾತ್ರಿ ಘೋಷ ಇದಿಲ್ಲ, ಆಟ ಮಾಡ್ಲಿಕ್ಕಿಲ್ಲ. ಇದು ಇರೋದಲ್ಲಿ ಆದ ಕಾರಣ ನಡೀತು, ಸಿಟಿ ಒಳಗೆ ನಡೀತು ಶೋಕಾಚರಣೆ. ಹಾಗೆ ಇವರೆಂತ ಮಾಡಿದ್ರು, 2 ದಿವಸ ಮಾಡಿದ್ರು ಸೇವೆಯನ್ನು. 12 ಗಂಟೆಗೆ ಮುಗಿಸಿ ಮತ್ತೆ ಪುನಃ ಮರುದಿವಸ ಹಾಗೆ ಮಾಡಿದ್ರು ದನಿಗಳು. ಹಾಗೆ ಒಂದು ಆಟ ಅವ್ರದ್ದು ಕ್ಯಾನ್ಸಲ್ ಆಗಿ 2 ದಿವಸ ಅಲ್ಲಿ ಹಾಲ್ಟ್. ನಮಗೆ ಹೋಗ್ಲಿಕ್ಕಿಲ್ಲ, ಇಲ್ಲಿ ಅಲ್ಲೇ ಇದ್ದೆ. ಮರುದಿವಸ ನಾನು ಮರುದಿವಸ ಎಂತಾರು ವೇಷ ಉಂಟಂತ ಒಂದು ನಮ್ಮ ಭಾಷೆಯಲ್ಲಿ, ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಇದ್ರೆ ಓಂಗುದು ಅಂತ ಪುನಃ ಕೊಡ್ತಾರ. ಇವತ್ತು ನೀನೇನು ಮಾಡ್ಬೇಡ ಅಂತ ಹೇಳಿದ್ರು ಮಂಡೇಶ್ವರು. ನನಗೆ ಗೊತ್ತಾಯ್ತು, ನಾನೇನು ಮೇಳಕ್ಕೆ ಎಷ್ಟು ಅಂಶ ಸೆಲೆಕ್ಟ್ ಆಗ್ಲಿಲ್ಲ, ನಮ್ಮನ್ನು ಕಳಿಸ್ತಾರೆ ಬೆಳಿಗ್ಗೆ ಅಂತ ಆಯ್ತು. ವೇಷ ಬೇಡ ಅಂತ ಹೇಳಿ ಆಯ್ತಲ್ಲ. ಹಾಗೆಲ್ಲ ಆಯ್ತು. ಮತ್ತೆ 12 ಗಂಟೆಗೆ ಅವತ್ತು ವೀರವರ್ಮ ಗಾಳಗ ಆಟ ಎಲ್ಲ ಮುಗೀತು. ತುಂಬಿದ ಊರ್ಲೆಲ್ಲ ಮಾತಾಡಿಸಿದ್ರು. ದನಿಗಳು ದೊಡ್ಡ ದನಿಗಳು ಬರ್ಲಿಕ್ಕೆ ಹೇಳಿದ್ರು. ಅದು ಅವರೊಟ್ಟಿಗೆ ಒಬ್ರು ಮ್ಯಾನೇಜರ್, ಲಕ್ಕಣ್ಣರ ಯಾರ ಮ್ಯಾನೇಜರ್, ಬಲಿಪ ಹೋಗ್ತಾರೆ ಮ್ಯಾನೇಜರ್ ಅವರು ಕರೆದ್ರು, ಲಕ್ಕಣ್ಣ ಪ್ರಭುಗಳು ಅಂತ. ಎಲ್ಲ 14 ತಾರೀಕಿಗೆ ಸೇವೆ ಕಟೀಲ್ರಿ ಬಲ್ಲೆ ಅವ ಅಂತ ಹೇಳಿದ್ರು. ಭಯಂಕರ ಖುಷಿ. ನಾನು ಇಲ್ಲಿ ಕಳಿಸ್ತಾರೆ ಅಂತ ಗ್ರಹಿಸಿದ್ದು. 10 ರೂಪಾಯಿ ಕೊಟ್ರು ಅವಾಗ ನನಗೆ. 10 ರೂಪಾಯಿ ಅಂತ ಹೇಳಿದ್ರೆ ಇವತ್ತಿನ ಎಷ್ಟು 1000 ಅಂತ ಹೇಳುದಿಲ್ಲ. 10 ರೂಪಾಯಿ ಕೊಟ್ರು. ಪೋಲೆ ಹೋದ್ ಬಲ್ಲೆ ಕಾಂಡೆ ವ್ಯಾನ್ ಹೋಗ್ಬಿಟ್ಟು ಇವರು ತೊಕ್ಕೊಟ್ಟು ಜಾಸ್ತಿ ಹೋದ್ ಬಲ್ಲೆ ಅಂತ ಹೇಳಿದ್ರು. ಅಂದ್ರೆ ವ್ಯಾನ್ ಸೀದಾ ಟೌನ್ ಇದು ಮೈದಾನಕ್ಕೆ ಹೋಗುದು. ಅಲ್ಲಿ ಮೈದಾನದ ಫಸ್ಟ್ ಆಟ ಮೈದಾನದಲ್ಲಿ, ನೆಹರು ಮೈದಾನದಲ್ಲಿ. ನಾನಿಂದು ಮನೆಗೆ ಹೋದೆ. 14ಕ್ಕೆ ಹೋದೆ. 14ಕ್ಕೆ ಹೋಗುವಾಗ 3 ಮೇಳ. ಅವಾಗ 3 ಮೇಳ, ಹೀರಾ ಭಾಗವತರು, ಬಲಿಪ ಭಾಗವತರು, ಶಾಸ್ತ್ರಿಗಳು, ಕುರಿಯ ಶಾಸ್ತ್ರಿಗಳು 3 ಜನ. ನಾನು ಹೇಳಿದೆ ಅಲ್ಲೆಲ್ಲ ಇವರೆಲ್ಲ ಈಗ ಇದ್ದಾನಲ್ಲ ಬಾಲಕೃಷ್ಣ ಎಲ್ಲ ಕೊಡುಂಗೈ ಸೀನಿಯರ್. ಅವಾಗ ಯಾವ ಮೇಳಕ್ಕೆ ನೀನು ಯಾವ ಸೆಟ್ಟಿಗೆ?
ಸೆಟ್ ಗೊತ್ತಿಲ್ಲ, ಬಲಿಪರದ್ದು ಹಾಗೆ ಹೀಗೆ ಅಂತೆಲ್ಲ ಹೇಳಿದೆ. ಬಲಿಪರ ಸೆಟ್ಟಿಗೆ ಆಸೆ ನನಗೆ ಅಂತ ಹೇಳಿದೆ. ಹಾ, ಹಾಗೆಲ್ಲ ಕೊಡ್ಲಿಕ್ಕಿಲ್ಲ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಒಬ್ಬೊಬ್ರು. ಹಾ, ಕಡೆಗಾಗುವ ಗಣೇಶ ಶುರು ಆಗುವಾಗ ಅದೆಂತ ಬಾಲ ಎಂತದ್ದು ಬರೋದು ಸೇವೆ ಅಲ್ವಾ. ಸೇವೆಗೆ. ನಮ್ಮ ನಾಯಕರ ಬಗ್ಗೆ ವೇಷ ಮಾಡಿದೆ. ಹಾಗೆ ಚಂದದಲ್ಲಿ ತಿರುಗಾಟ ಹೋಯ್ತು ಬಲಿಪರ. ಆ ವರ್ಷದವರೆಗೆ ಈಗ ಇಲ್ಲಿ ಸೇವೆ ಒಂದು ದಿನ ವೇಷದ ಸೇವೆ ಮಾಡಿ ನಿಮ್ಮ ವೇಷವನ್ನ ನೋಡಿ ಕಟೀಲು ಮೇಳಕ್ಕೆ ಯಜಮಾನರು ಕಳಿಸ್ತಾರೆ. ಇಲ್ಲಿ ಎರಡನೇ ಮೇಳಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿಕೊಡ್ತಾರೆ. ಹೌದು. ಅಲ್ಲಿ ಕೂಡ ವೇಷವನ್ನು ಅತ್ಯದ್ಭುತವಾಗಿ ನಿಭಾಯಿಸ್ತಾರೆ.